ಸಿಂಗಾಪುರಿಗೆ ಬಂದು ನಡೆದು ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ. ಆದರೂ ಬಂದಿದ್ದೀವಲ್ಲ ಎಲ್ಲ ಪ್ಲೇಸಸ್ ನೋಡಲೇಬೇಕಾಗುತ್ತೆ ಇಲ್ಲಿವರೆಗೂ ಬಂದಿದ್ದೀವಿ ಅಂತ. ಸೊ ಇವಾಗ ನಾವು ಬಂದಿದ್ದೀವಿ ಸಿಂಗಾಪುರ್ ಫ್ಲೈಯರ್ಗೆ. ಇದಕ್ಕೆ ನಾವು ಮುಂಚೆನೇ ಕಿರಣ್ ಬುಕ್ ಮಾಡಿದ್ರು. ಅಂದರೆ ಬೆಳಿಗ್ಗೆನೇ ಮಾಡಿದ್ರು. ಒಂದು ಬೆಳಿಗ್ಗೆ ಮಾಡಿದ ತಕ್ಷಣ ಸಾಯಂಕಾಲ ಹೋಗೋ ಥರ ಆ ಥರ ಮಾಡಿದ್ರು. ಹಾಗೆ ಏನೋ ಒಂದು ಚೆಕ್ ಮಾಡ್ಕೊಂಡಿರ್ತಾರೆ ಎಲ್ಲಿ ಹೋಗೋದು ಯಾವ ಥರ ಅಂತ. ಒಂದೊಂದು ಸರಿ ಮುಂಚೆನೇ ಪ್ಲ್ಯಾನ್ ಮಾಡಿರ್ತಾರೆ, ಒಂದೊಂದು ಸರಿ ಇವತ್ತಿನ ದಿನ ಏನು ಮಾಡಬೇಕು ಅಂತ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಎಲ್ಲೋದ್ರೂ ಕ್ಯೂ ನಿಂತ್ಕೊಳ್ಳೋದಂತೂ ಇದ್ದಿದ್ದೇ ಇಲ್ಲಿ. ಜಾಸ್ತಿ ನಡೆಯೋದು ಕ್ಯೂ ನಿಂತ್ಕೊಳ್ಳೋದೇ ಆಗ್ಬಿಟ್ಟಿರುತ್ತೆ. ತುಂಬ ಹೈಟಲ್ಲಿ ಹೋಗುತ್ತೆ. ಇದು ಕ್ಯಾಪ್ಸ್ಯೂಲ್ ಇರುತ್ತೆ, ಇದರಲ್ಲಿ ಕರ್ಕೊಂಡು ಹೋಗ್ತಾರೆ. ಎಷ್ಟು ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ವ್ಯೂ ಸಿಗುತ್ತೆ, ಲೈಟಿಂಗ್ಸ್ ಎಲ್ಲ ನೋಡ್ಬೋದು. ಕಂಪ್ಲೀಟ್ ಸಿಂಗಾಪುರ್ ಎಲ್ಲ ನಮಗೆ ನೋಡೋಕ್ಕೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ರಿಟರ್ನ್ ಊಟಕ್ಕೆ ಅಂತ ಮತ್ತೆ ಲೋಕಲ್ ಬಸ್ ಯೂಸ್ ಮಾಡ್ಕೊಂಡು ಹೋಗ್ತಿದ್ದೀವಿ. ನನಗಿಲ್ಲಿ ಬಸ್ದು ತುಂಬಾ ಇಷ್ಟ ಆಯಿತು. ಎಷ್ಟು ಕನ್ವೀನಿಯೆಂಟ್ ಆಗಿರುತ್ತೆ. ಕಾರ್ಡ್ ಟ್ಯಾಪ್ ಮಾಡಿ ಒಳಗೆ ಹೋಗೋದು, ಮತ್ತೆ ಇಳಿಬೇಕಾದ್ರೆ ಟ್ಯಾಪ್ ಮಾಡಿ ಇಳಿಯೋದು, ಆ ಥರ. ಕಂಡಕ್ಟ್ರೇ ಇರೋದಿಲ್ಲ. ರಿಟರ್ನ್ ಹೋಗ್ತಾ ಊಟ ಮಾಡ್ಕೊಂಡು ರೂಮ್ಗೆ ಹೋದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್